280 ಕೋಟಿ ಇಸ್ಲಾಂ ಧರ್ಮ ಈ ಜಗತ್ತಿನಲ್ಲಿ ಒಂದು ಸರಾಯಿ ಅಂಗಡಿ ಇಲ್ಲ ಅವ್ರ ಹೆಸರಿನಲ್ಲಿ. 280 ಕೋಟಿ ಸಮುದಾಯ ಕಟ್ಟದ ಇಸ್ಲಾಂ ಸಮುದಾಯ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಾನ್, ನಮಾಜ್, ರೋಸಾ, ಜಕಾತ್, ಹಸ್ ಕಟ್ಟದ. ನಾನು ವಿದೇಶ ಸುತ್ತು ಬಂದಿದ್ದೀನಿ, ಎಲ್ಲ ಕಡೆ ಸುತ್ತು ಬಂದಿದ್ದೀನಿ, ಇಡೀ ಜಗತ್ತು ಸುತ್ತಿದ್ದೀನಿ. ಎಲ್ಲೆಲ್ಲೂ ಇಸ್ಲಾಂ ಧರ್ಮದವರು ಸರಾಯಿ ವ್ಯಾಪಾರ ಮಾಡೋದಿಲ್ಲ. ನಮ್ಮದು ಹಣೆ ಬಾರ, ದೇವ್ರನ್ನ ಶಿವ ಅಂತ ನಂಬಿಸಿವಿ, ಶಿವ ಅಂತ ದೇವ್ರನ್ನ ನಂಬ್ಯಾರ. ಹೊರಗೆ ಬಂದ ಕೂಡಲೇ ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ದೇಶ ಕಟ್ತಾರ. ದೇಶ ಏನು ಕಟ್ತೀರಪ್ಪ ತಮ್ಮ? ಮೊದಲು ಈ ದೇಶದಲ್ಲಿ ಸರಾಯಿ ಅಂಗಡಿಗಳನ್ನು ಮುಚ್ಚಿ, ರಾಜಕಾರಣಿಗಳೇ, ಆಳುವ ರಾಜಕಾರಣಿಗಳೇ, ಮುಂದೆ ಆಳಬೇಕು ಅನ್ನಕ್ಕಂತ ರಾಜಕಾರಣಿಗಳೇ, ಮೊದಲು ಸರಾಯಿ ಅಂಗಡಿ ಬಂದ್ ಮಾಡ್ರಿ. ನಮ್ಮ ಮನೆಗಳಿಗೆ ನೀರು ಸಿಗಲಿ. ಹಾಲು ಮಾರವನು ಗುಡಿಸಲಾಗಿದ್ದಾನ, ಹಾಲ್ಕೋ ಹಾಲು ಮಾರವನು 5 ಸ್ಟಾರ್ ಹೋಟ್ಲಾಗ ಕುಂತಾನ. ಈ ಜಗತ್ತಿನಲ್ಲಿ ರೈತ ಬೀದಿಗೆ ಕುಂತಾನ. ರೈತ ಬೀದಿಗೆ ಕುಂತ ಹಾಲು ಮನೆಗೆ ತಂದು ಕೊಡಬೇಕು. ಹಾಲ್ಕೋ ಹಾಲು ಗುಡಿಸಲಲ್ಲಿ ಹೋಗಿ ಕುಡಿದು ಬರ್ತೀವಿ. ನೀವೇನು ಬಹಳ ದೊಡ್ಡವರಾಗಿದ್ದೀವಿ ಅಂತ ತಿಳ್ಕೊಬೇಡ್ರಿ. ನಮ್ಮಂಥ ಸ್ವಾಮಿಗಳಿಂದ ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ರಾಜಕಾರಣಿಗಳಿಂದ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಂದ್ರ ಬಲ ಬೇಡ, ಚಂದ್ರ ಬಲ ಬೇಡ, ತಾರಾಬಲ ಬೇಡ. ನಿಮ್ಮ ತೋಳು ಬಲದಿಂದ ಬದುಕ್ತಕ್ಕಂಥ ಶಕ್ತಿ ನಿಮ್ಮ ಆತ್ಮದೊಳಗೆ ಬರಬೇಕಾಗಿದೆ ಅನ್ನತಕ್ಕಂಥದ್ದು ಇಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು. ಇವತ್ತು ಏನು ಮೋಸ, ಏನು ವಂಚನೆ, ಏನು ದಗ. ಬಸವಣ್ಣ ಬಂದರು ಅಷ್ಟೇ, ನಮ್ಮಂಥ ಸ್ವಾಮಿಗಳು ಬಸವಣ್ಣ ಬಂದು ಹೇಳಿದ್ರು, ಕಳಬೇಡ ಕೊಲಬೇಡ ಉಸಿಯೇ ನುಡಿಯಲು ಬೇಡ ಅಂತ ಬಸವಣ್ಣ. ಕಳಬೇಡ ಕೊಲಬೇಡ ಉಸಿಯೇ ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ. ಅರ್ಥ ಆಯ್ತಾ? ತಿಳಿತಿಲ್ಲ. ಈಗ ನಾ ಬಂದು ಹೋದ್ಮೇಲೆ ಇನ್ನು ಸಾಮಾನ್ಯ ನಡೀತಿದೇನ? ಇವ ಯಾಕೆ ಬಂದಾನ, ಯಾರು ಕರೆಸಿರ್ಬೋದು, ಯಾವ ರಾಜಕಾರಣಿ ಕರೆಸಿರ್ಬೋದು, ಇದೇ ತಲೆ ಒಳಗ. ಇದನ್ನ ಬಿಟ್ಟು ಇನ್ನೇನದ? ಏನದ? ಏನು ಲಾಭ ಅದರಿಂದ ನಿಮಗೆ? ಏನು ಲಾಭ ಅದ? ನೀವು ದುಡಿದಿದ್ದು ನೀವು ಊಟ ಮಾಡಬೇಕಲ್ಲ, ನೀವು ದುಡಿದಿದ್ದು ನಿಮ್ಮ ಮೈಗೆ ರಕ್ತ ಆಗಬೇಕಲ್ಲ, ನೀವು ದುಡಿದಿರ್ತಕ್ಕಂಥ ಸಂಪತ್ತು ನಿಮ್ಮ ಮನೆಯೊಳಗೆ ಉಳಿಬೇಕಲ್ಲ, ಮನುಷ್ಯ ಭಯದಿಂದ ವಾತಾವರಣದಿಂದ ಹೊರಗೆ ಬರಬೇಕಲ್ಲ, ವಿಚಾರದಿಂದ ಒಳಗೊಳ್ಳಬೇಕಲ್ಲ, ದಯವೇ ಧರ್ಮದ ಮೂಲ ಆಗಬೇಕಲ್ಲ. ಭಯವೇ ಧರ್ಮದ ಮೂಲ ಆಗಿದೆಯಲ್ಲ. ಏನು ನಮ್ಮಂಥ ಸ್ವಾಮಿಗಳಿದ್ದೀವಿ, ಚೋಟಾ ಮೋಟ ಸ್ವಾಮಿಗಳು. ನಾವು ಸುಮ್ಮನೆ ಮನೆಯೊಳಗೆ ಬರ್ತೀವಿ, ಈ ಮೂಲ್ಯಾಗ ಏನೋ ಐತಿ ಅಂತ ಬಿಡ್ತೀವಿ. ಮುಗಿದೋಯ್ತು ನಿಮ್ದೆಲ್ಲ ಕತೆ ಡಮಾರು ಕೇಳಿಸಿ. ಏನೈತೆ ಮೂಲ್ಯಾಗ? ನಿನಗೊಂದು 1000 ರೂಪಾಯಿ ರೊಕ್ಕ ಬೇಕಿದ್ರೆ ಕೇಳು, ಅವ್ರ ಮನೆ ಯಾಕೆ ಹಾಳು ಮಾಡ್ತೇನೆ, ನಡಿಯಕ್ಕ. ಹೇಳು, ಈ ಮೂಲ್ಯಾಗ ಏನೋ ಐತ? ಏನೈತೆ ಈ ಮೂಲ್ಯಾಗ? ಏನೈತೋ? ಏನೈತಿ ಈ ಮೂಲ್ಯಾಗ? ಏನೈತೆ? ಇಲಿ ಇರ್ತದ, ಇನ್ನೇನು ಇರ್ತದ? ಯಾಕಣ ಇರ್ತದ? ಏನೋ ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರ್ತದ ಅಂದ್ರು. ಈ ಜಗತ್ತಿನಲ್ಲಿ ನಮ್ಮ ರೈತರು ಮನೆ ಮುಂದೆನೆ 10 100 ಆಕಳು ಸಾಕಾದ್ರು ಅವ್ರ ಮನೆಗೆ ದರಿದ್ರತನ ಹೋಗ್ಲಿಲ್ಲ. ಏನು ಮಾಡಬೇಕು ಹೇಳ್ರಿ? ಈ ಜಗತ್ತಿನ ವಿಚಾರ ಮಾಡಬೇಕಲ್ಲ, ವಿಚಾರಗಳನ್ನು ಗಮನದಲ್ಲಿ ಇಡಬೇಕಲ್ಲ. ಇವತ್ತು ಈ ದೇಶದಿಂದ ಹೊರಗಡೆ ಬಂದಿರತಕ್ಕಂಥ ಧರ್ಮ ಬೆಳೀತು. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಬುದ್ಧ ಧರ್ಮ, ಬಸವ ಧರ್ಮ, ಬಸವಣ್ಣನ ಧರ್ಮ ಈ ದೇಶಕ್ಕೆ ಮನುಕುಲದ ಧರ್ಮ ಆಗಬೇಕು. ಮನುಕುಲದ ಧರ್ಮ ಆಗಬೇಕು. ಪ್ರಭು ಪರಂಪರೆಯ ಮೇಲೆ ಪ್ರಜಾಪ್ರಭುತ್ವವನ್ನು ತಂದ ಬಸವಣ್ಣ ಬಿಜ್ಜಳ ಮಹಾರಾಜನಾಗಿದ್ದರು. ಆನು ಆ ಬಿಜ್ಜಳನಿಗಂಜುವನೇ ಕೂಡಲ ಸಂಗನ ರಾಜ ತೇಜದಲ್ಲಿಪ್ಪ ಅಂತ ಹೇಳ್ದ. 280 ಕೋಟಿ ವಚನಗಳನ್ನು ಬರೆದ. ಲಕ್ಷದ ಮೇಲೆ 96,000 ವಚನಗಳನ್ನು ಬರೆದ. ಪ್ರಭುದೇವರು ಬಂದರು, ಸಿದ್ದರಾಮರು ಬಂದರು, ಅಕ್ಕಮದೇವಿ ಬಂದಳು, ಡೋಹಾರ ಕಕ್ಕಯ್ಯ ಬಂದ, ಮಾಳವ ದೇಶದಿಂದ ಬಂದರು, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ತುರುಗಾಯಿ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ಸೂಳೆ ಸಂಕವ್ವ, ಸತ್ಯಕ್ಕ ಅನ್ನತಕ್ಕಂಥ ಕಸಗುಡಿಸುವ ಹೆಣ್ಣು ಮಕ್ಕಳು ಈ ಜಗತ್ತಿಗೆ ಶರಣೆಯರಾಗಿ ಹೋದ್ರು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥವ್ರು ನಾವು. ಕರ್ನಾಟಕ ಎಂಥದು? ಬಸವಣ್ಣನ ನಾಡು ಎಂಥದು? ಬಸವಣ್ಣನ ಧರ್ಮ ಎಂಥದು? ಇವತ್ತು ಬಸವಣ್ಣನ ಧರ್ಮಕ್ಕೆ ಸೂರ್ಯನ ಮಧ್ಯದಲ್ಲಿ ಕತ್ತಲೆಯಾಗಿ ಬಂದು ನಿಂತಹ ಸಂದರ್ಭದಲ್ಲಿ ನಮ್ಮಂಥವರು ನಿಮ್ಮಂಥವರು ಅದನ್ನು ಎತ್ತಿ ಬಸವ ಧರ್ಮವನ್ನು ಮೆರೆಸುವ ಕಾಲ ಬರಬೇಕಾಗಿದೆ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಎಂಥವಳು ಸತ್ಯಕ್ಕ, ಒಬ್ಬ ಕಸಗುಡಿಸುವ ಹೆಣ್ಣು ಮಗಳು ಹೇಳ್ತಾಳ ಧರ್ಮದ ಬಗ್ಗೆ. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಯಾವುದು ನೇಮ? ಪರಧನ, ಪರಸ್ತ್ರೀ,
ಪರದೈವಗಳಿಗೆ ಎರಗದಿಪ್ಪುದೆ ನೇಮ. ಇದು ಕಾಣಿರನ್ನ ನಮ್ಮ ಜಂಬು ಜಕ್ಕೇಶ್ವರನಲ್ಲಿ. ನಾನಿಲ್ಲಿ ಬಂದಿರುವ ಉದ್ದೇಶ ಇಷ್ಟೇ, ಇನ್ನೇನು ಅಲ್ಲ. ದಯಮಾಡಿ ಯುವಕರೇ, ವ್ಯಸನದಿಂದ ವಿಮುಕ್ತರಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ರಿ. ಭಾರತ ಹಿಂದೂ, ಮುಸ್ಲಿಂ, ಇಸಾಯಿ, ಲಿಂಗಾಯತ, ಸಿಖ್, ಕ್ರೈಸ್ತ ಎಲ್ಲ ಧರ್ಮಗಳ ರಾಷ್ಟ್ರ ಇದು. ಈ ರಾಷ್ಟ್ರ ಧರ್ಮಾಧಾರಿತವಾಗಿ ರಾಷ್ಟ್ರ ಮೆರೀಲಿಕ್ಕೆ ಬರೋದಿಲ್ಲ. ಈ ರಾಷ್ಟ್ರ ಭಾವೈಕ್ಯತೆ ಮತ್ತು ಅಭಿವೃದ್ಧಿಯ ಪರವಾಗಿ ನಿಲ್ಲಬೇಕಾಗ್ತದೆ ಅನ್ನತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಡ್ಬೇಕು. ಒಂದು ಪಕ್ಷ ಇಸ್ಲಾಮರ ವಿರೋಧಿಸಿ ಈ ದೇಶವನ್ನು ಕಟ್ಟುತ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ, ಅಥವಾ ಇಸ್ಲಾಮರು ಹಿಂದೂಗಳನ್ನ ವಿರೋಧಿಸಿ ಈ ದೇಶವನ್ನು ಕಟ್ತೀನಿ ಅಂತ ಹೇಳಿದ್ರೆ ಅವರ ಕೈಯಲ್ಲೂ ಸಾಧ್ಯವಿಲ್ಲ. ನಿಮ್ಮಿಬ್ಬರನ್ನ ವಿರೋಧಿಸಿ ಕ್ರೈಸ್ತರು ಈ ದೇಶವನ್ನು ಕಟ್ತೇನೆ ಅಂದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈ ದೇಶದಲ್ಲಿ ಕ್ರೈಸ್ತರೆಲ್ಲರೂ ಈ ದೇಶದ ಹಿಂದೂಗಳೇ. ಇಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಮುಸ್ಲಿಮರೇ. ಅವರೇನು ಅಫ್ಘಾನಿಸ್ತಾನದಿಂದ ಬಂದವರಲ್ಲ, ಪಾಕಿಸ್ತಾನದಿಂದ ಬಂದವರಲ್ಲ. ಈ ದೇಶದ ಮಕ್ಕಳು. ಅವರು ಇಸ್ಲಾಂ ಧರ್ಮದ ಆಚರಣೆಯಲ್ಲಿ ಇರ್ತಾರೆ, ಭಾರತೀಯರಾಗಿ ಬದುಕ್ತಾರೆ. ನಾವು ಲಿಂಗಾಯತರಾಗಿ ಉಳಿದಿದ್ದೇವೆ, ಭಾರತೀಯರಾಗಿ ಇರ್ತೇವೆ. ಅವರು ಬ್ರಾಹ್ಮಣರಾಗಿ ಉಳಿತಾರೆ, ಭಾರತೀಯರಾಗಿ ಉಳಿತಾರೆ. ಅವರು ದಲಿತ ಸಮುದಾಯದ ದ್ರಾವಿಡ ಸಂಸ್ಕೃತಿಯಲ್ಲಿ ಇರ್ತಾರೆ, ಭಾರತೀಯರಾಗಿ ಉಳಿತಾರೆ. ಭಾರತ ಹಲವು ದೇಶಗಳ, ಹಲವು ಸಂಸ್ಕೃತಿಗಳ, ಹಲವು ಧರ್ಮಗಳ ನಾಡು. ಈ ದೇಶ ಉಳಿಬೇಕು ಅಂತಂದ್ರೆ ಇವತ್ತು ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡುವುದರ ಮುಖಾಂತರ 2+2 = 4, 3 ಕೋನಗಳ ಮೊತ್ತ 180 ಡಿಗ್ರಿ, H2O ವಾಟರ್. ಏನೇ ವಿಜ್ಞಾನದ ಸತ್ಯ ಇದೆ, ಮ್ಯಾಥಮೆಟಿಕ್ಸ್ ಸತ್ಯ ಏನಿದೆ, ಇವತ್ತು ಧರ್ಮದ ಸತ್ಯ ಏನಿದೆ, ಅದರ ಮೇಲೆ ಭಾರತ ಉಳಿಬೇಕು. ನಮ್ಮಂತ ಕೆಲವು ಸ್ವಾಮಿಗಳು ಇಲ್ಲದಿಲ್ಲದರನ್ನು ಹೇಳಿ ಸಮಾಜವನ್ನು ಒಡೆಯುವ ವ್ಯವಸ್ಥೆಗೆ ಬಂದಂತ ದಿನಮಾನ ಕಾಲದಲ್ಲಿ ನಮ್ಮ ಮಾತುಗಳು ನಿಮಗೆ ಕ್ಷಣಿಕ, ರಾಜಕಾರಣಿಗಳ ಮಾತು ನಿಮಗೆ ಕ್ಷಣಿಕ. ಆದ್ರೆ ಊರೊಳಗಡೆ ನಾವೆಲ್ಲರೂ ಕೂಡಿ ಬದುಕಬೇಕಂದ್ರೆ ನಾವೆಲ್ಲರೂ ಧರ್ಮದವರ ಜೊತೆಯಲ್ಲಿ ಇರಬೇಕು, ಎಲ್ಲ ಜಾತಿಯವರ ಜೊತೆ ಕೂಡಿ ಬಾಳಬೇಕು, ಎಲ್ಲರ ಜೊತೆಯ ಸಂಸ್ಕೃತಿಯನ್ನು ಇಟ್ಟುಕೊಳ್ಳಬೇಕು. ಆಗ ಮಾತ್ರ ನಾವು ಉಳಿತೇವೆ. ಒಬ್ಬರನ್ನ ಓಡಿಸಿ ಒಬ್ಬರನ್ನ ಇಡ್ತೇವೆ ಅಂತಂದ್ರೆ ಭಾರತ ಎಂದೆಂದೂ ಸಾಧ್ಯವಿಲ್ಲ ಅನ್ನತಕ್ಕಂಥ ಮಾತನ್ನ ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕನ್ನತಕ್ಕಂಥ ಮಾತನ್ನಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದನ್ನು ಮೀರಿದ ಏನೂ ಇಲ್ಲ. ದಯಮಾಡಿ ಹೆಣ್ಣು ಮಕ್ಕಳು ಆದಷ್ಟು ಮೂಢನಂಬಿಕೆಯಿಂದ ಹೊರಗೆ ಬನ್ನಿ. ಬಹಳ ಹೆದರಬೇಡ್ರಿ. ಧರ್ಮ ದೇವರು ನಮಗೆಲ್ಲರಿಗೂ ಕರುಣೆ ಇಟ್ಟಿದ್ದಾನೆ, ನಮ್ಮನ್ನೆಲ್ಲರನ್ನು ಕಾಪಾಡ್ತಾನೆ. ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡದ ನಕ್ಕ ಅಂತದ್ದು. ಇವತ್ತು ನಾವು ಯಾವ ವಿದ್ಯೆ ಕಲಿತರೇನು, ಸಾವು ಅನ್ನೋದು ಬೆನ್ನಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ. ಸಾವು ಅನ್ನೋದನ್ನು ಬೆನ್ನಿನಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ. ನಾವು ಎಚ್ಚರದಿಂದಿರಬೇಕು, ಬಹಳ ಎಚ್ಚರದಿಂದಿರಬೇಕು. ನೋಡಿ, ನೀವು ಪ್ರತಿದಿನ ಊಟ ಮಾಡುವಾಗ ತಟ್ಟೆಯಲ್ಲಿ ಅನ್ನ ಹಾಕ್ತಾರಲ್ಲ, ಅನ್ನವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಊಟ ಮಾಡುವಾಗ ಇದು ನಿನ್ನ ಬೆವರಿನ ಹನಿಯೋ ಪರರ ಕಣ್ಣೀರೋ? ವಿಚಾರ ಮಾಡಿಬಿಡಿ. ಸುಮ್ಮನೆ ಊಟ ಮಾಡುವಾಗ ಇದು ನಿನ್ನ ಬೆವರ ಹನಿಯೋ ಪರರ ಕಣ್ಣೀರು? ಬಹಳ ಚೆನ್ನಾಗಿ ಗಮನ ಇಟ್ಟು ಹೋಗಿ, ಬಹಳ ಚೆನ್ನಾಗಿ ಎಚ್ಚರದಿಂದಿರಿ. ಮುಂದಿನ ದಿನಮಾನ ಕಾಲದಲ್ಲಿ ಈ ದೇಶವನ್ನು ಕಟ್ಟಬೇಕಾದ್ರೆ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಕುರುಬರು, ಲಿಂಗಾಯತರು, ದಲಿತರು, OBCಗಳು ಎಲ್ಲರೂ ಕೂಡೇ ಬದುಕಬೇಕು. ಎಲ್ಲರೂ ಕೂಡಿ ಬದುಕು. ಇಲ್ಲ ಅಂತಂದ್ರೆ ಬಹಳ ತೊಂದರೆ ಇದೆ. ಧರ್ಮಗಳ ತಿಕ್ಕಾಟ ಬರ್ತಾ ಇದೆ. ಧರ್ಮಗಳನ್ನು ಒಡೆಯುವ ಮನಸ್ಸುಗಳು ಬರ್ತಾ ಇದೆ. ಧರ್ಮಗಳನ್ನು ಒಡೆದು ಆಳುವ ಮನಸ್ಸುಗಳು ಇವತ್ತು ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನು ಮೀರಿ ಇವತ್ತು ನಾವು ಬರಬೇಕಾಗಿದೆ. ಇವತ್ತು ಬಸವಣ್ಣನ ಧರ್ಮದಿಂದ ಮಾತ್ರ ಸಾಧ್ಯ. ಬಸವಣ್ಣನ ಧರ್ಮ ರಾಷ್ಟ್ರ ಧರ್ಮವಾಗ್ತದೆ. ಈ ದೇಶವನ್ನು ಉಳಿಸಿದವನು ಅಂಬೇಡ್ಕರ್, ಈ ದೇಶವನ್ನು ಉಳಿಸಿದವನು ಬಸವಣ್ಣ. ಅವತ್ತೇ ಬಸವಣ್ಣ ದಲಿತರಿಗೆ ಲಿಂಗವನ್ನು ಕಟ್ಟಿ ಮತಾಂತರ ಆಗಬಾರದು, ಇವರೆಲ್ಲರೂ ನಮ್ಮ ಮಕ್ಕಳು ಅನ್ನತಕ್ಕಂತಹ ಹೊಸ ಧರ್ಮದ ಸೆಲೆಯನ್ನು ತಂದು 770 ಅಲ್ಲ, ಲಕ್ಷದ ಮೇಲೆ 96,000 ಜನಗಳ ಹರಳೆಯನ ಮನೆಯಲ್ಲಿ ಊಟ ಮಾಡುವುದರ ಮುಖಾಂತರ ಭಾವೈಕ್ಯತೆಯನ್ನು ಮೆರೆದಿರ್ತಕ್ಕಂಥ ನಾಡು ಅದು ಬಿಜಾಪುರದ ನಾಡು ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅದು ಬಿಜಾಪುರದ ನಾಡು. ಬಸವಣ್ಣನವರ ಬಗ್ಗೆ ಕೆಲಸ ಮಾಡುವವರ ಬಗ್ಗೆ ನಮ್ಮ ಗಮನ ಇರಬೇಕು. ಬಸವಾದಿ ಪ್ರಮತರ ಬಗ್ಗೆ ಗೌರವವನ್ನು ಇಟ್ಟುಕೊಂಡಿರುವವರ ಬಗ್ಗೆ ನಮ್ಮ ಗಮನ ಇರಬೇಕು. ಬಸವಣ್ಣನವರ ಈ ನಾಡು. ಜವರೇಗೌಡರು ಒಂದು ಮಾತನ್ನು ಹೇಳ್ತಾರೆ, ಬಸವಣ್ಣ ಅಂತಂದ್ರೆ ಕರ್ನಾಟಕದ ಹೀರೋ, ಬಸವಣ್ಣನ ತೆಗೆದು ಬಿಟ್ರೆ ಕರ್ನಾಟಕ ಇಟ್ ಈಸ್ ಝೀರೋ. ಇದು ಏನದ ಥೇಮ್ಸ್ ನದಿ ದಡಿಯೊಳಗಡೆ ಬಸವಣ್ಣನವರ ಮೂರ್ತಿಯನ್ನು ಇಡಬೇಕಾದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಇಂಗ್ಲೆಂಡ್ ದೇಶ, ಬ್ರಿಟನ್,
ಸೂರ್ಯ ಮುಳುಗದ ಸಾಮ್ರಾಜ್ಯ ಅದು. ಥೇಮ್ಸ್ ನದಿ ಒಳಗಡೆ ಬಸವಣ್ಣರು ಮೂರ್ತಿ ಇಟ್ಟಾರ ಅಂದ್ರ ತಲೆ ಕೆಟ್ಟದೇನ ಅವರಿಗೆ? ಕೆಟ್ಟದೇನ ಅವರಿಗೆ? ಸೂರ್ಯ ಮುಳುಗದ ಸಾಮ್ರಾಜ್ಯ ಅದು. ಅಂತಹ ಸ್ಥಳದಲ್ಲಿ ಬಸವಣ್ಣನವರ ಮೂರ್ತಿ ಇಟ್ಟರು. ಕಾರಣ ಏನು? ಹೂ ಇಸ್ ದ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್. ಬಸವಣ್ಣನವರನ್ನ ಈ ಕರ್ನಾಟಕದ ಜನರಿಗೆ ಅರ್ಥ ಆಗೋದಿಲ್ಲ. ದಯಮಾಡಿ ಹೇಳ್ತಾನೆ, ಬಸವಣ್ಣ ಕರ್ನಾಟಕ ಜನರಿಗೆ ಅರ್ಥ ಆಗೋದಿಲ್ಲ, ವಿದೇಶದವರಿಗೆ ಅರ್ಥ ಆಗ್ತದೆ ಬಸವಣ್ಣ. ಇವತ್ತೆಲ್ಲ ನಾಳೆ ಬರ್ತದೆ ಬಸವಣ್ಣನವರ ಚಿಂತನೆ. ಹೂ ಇಸ್ ದ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್? ಇಟ್ ಈಸ್ ನಾಟ್ ಕಾರಲ್ ಮಾರ್ಕ್ಸ್, ಇಟ್ ಈಸ್ ನಾಟ್ ಲೆನಿನ್, ಇಟ್ ಈಸ್ ನಾಟ್ ಜ್ಯೋತಿಬಾ ಫೂಲೆ, ಇಟ್ ಈಸ್ ನಾಟ್ ಜನತಾದಳ, ಇಟ್ ಈಸ್ ನಾಟ್ ಕಾಂಗ್ರೆಸ್, ಇಟ್ ಈಸ್ ನಾಟ್ ಬಿಜೆಪಿ, ಇಟ್ ಈಸ್ ನಾಟ್ ನಿಜಗುಣಾನಂದ ಸ್ವಾಮೀಜಿ. ಬಸವೇಶ್ವರ ಇಸ್ ದ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್ ಅನ್ನತಕ್ಕಂಥ ಕಾಲ ಬರ್ತದೆ. ಎಂಥವನು ಬಸವಣ್ಣ? ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆ, ದಲಿತೋದ್ಧಾರ, ಶಿಕ್ಷಣ, ಹಿರಿಯರ ಶಿಕ್ಷಣ, ಎಂತೆಂಥವರಿಗೆ ವಚನ ರಚನೆ ಮಾಡ್ದ, ಸೂಳೆಯರನ್ನ ದೇವರು ಅಂತ ಕಂಡ, ರಾಜಕಾರಣಿಯಾದ, ಕರ್ಣಿಕನಾದ, ದಂಡನಾಯಕನಾದ, ಪ್ರಧಾನಮಂತ್ರಿಯಾದ, ಅನುಭವ ಮಂಟಪ ನಿರ್ಮಾಪಕ ಮಾಡ್ದ, ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬಂದರೆ ಅವರನ್ನೆಲ್ಲರನ್ನು ಲೋಹ ಚುಂಬಕ ವ್ಯಕ್ತಿಯಂತೆ ಅನುಭವ ಮಂಟಪ ಕಟ್ಟಿದ, ನಟುವರ ಜಾತಿಯಲ್ಲಿ ಹುಟ್ಟಿದಾದಂಥ ಪ್ರಭುದೇವರನ್ನ ತಂದ, ಕುಡುವಕ್ಕರಿಗೆ ಸಮಾಜದಲ್ಲಿ ಹುಟ್ಟಿದಂಥ ಸಿದ್ದರಾಮೇಶ್ವರನ ಸ್ಥಳಕ್ಕೆ ತಂದ, ವಂಥಾದೇವಿ ಬಂದಳು, ಶೆಟ್ರ ಸಮಾಜದ ಎಲ್ಲ ಜಾತಿಯವರನ್ನ ಏಕಕಾಲದಲ್ಲಿ ಲಿಂಗದ ರಾಶಿಯನ್ನು ಮಾಡದ, ಜಾತಿಯನ್ನು ತೆಗೆದು ಹೋಗದ ಬಸವಣ್ಣ ಏನು ಕೆಲಸ ಮಾಡ್ದ ಸ್ವಾಮಿ? ನಾವೆಲ್ಲೂ ಅಲ್ಪರು, ನಾವು ಅಲ್ಪರು, ನಾವು ಅಲ್ಪರು. ನಾವು ಬಸವಣ್ಣನ ಬಗ್ಗೆ ಅರಿವಿಲ್ಲದವರು, ನಾವೆಲ್ಲರೂ ಬಸವಣ್ಣನ ಬಗ್ಗೆ ಅರಿವಿಲ್ಲದವರು. ಇದೇ ಮಂಡಿಗೆ ಮಾದಿರಾಜನ ಜನ್ಮಸ್ಥಳದಲ್ಲಿ ಹುಟ್ಟಿದಂಥವನು ಬಸವಣ್ಣ. ಎಂಥವನು? ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ, ಲಿಂಗ ತತ್ವ ನಿರ್ಣಯ ಪರಮಾವತಾರ, ಶರಣಾಗತ ರಕ್ಷಕ, ಚಿದ್ಗನ ಪ್ರವಾಮಯ, ಜಗದಾದಿದೇಶಿಕ, ಪುರಾತನ ಪುಂಗವ, ಶಾಂಭವೈ ಪುರಾಶ್ರಯ, ಜಯ ಸೋಮನಾಥ, ಜಯ ದೇವ, ಜಯಾವಿರತಂ ಶಿವಾದವ. ಏನು ಸ್ವಾಮಿ? ಎಲ್ಲಿ ಸಂಸ್ಕೃತಿ? ಕರ್ನಾಟಕ ಅಂದ್ರೆ ಬಸವಣ್ಣ, ಬಸವಣ್ಣ ಅಂದ್ರೆ ಕರ್ನಾಟಕ. ಎಂಥವನು ಬಸವಣ್ಣ? ಯಾರ ಮನೆಗೆ ಹೋದ ಸ್ವಾಮಿ? ಯಾರ ಮನೆಗೆ ಹೋದ? ಗಂಡ ಸತ್ತಂತ ಹೆಣ್ಣು ಮಗಳನ್ನ ತಲೆಬೋಳಿಸಿ ಕೂರಿಸುವಂತ ದಿನಮಾನ ಕಾಲದಲ್ಲಿ ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟ, ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟ, ಹಡದ ತಾಯಿಗೆ ಸಮಾನತೆಯನ್ನು ಕೊಟ್ಟ, ಮಹಾದೇವಿಗೆ ಸಮಾನತೆಯನ್ನು ಕೊಟ್ಟ, ಮಾದಾರ ಚೆನ್ನೈನ ಮನೆಯಲ್ಲಿ ಹುಟ್ಟಿದಂತ ಮಗುವಿಗೆ ಸಮಾನತೆ ಕೊಟ್ಟ, ಒಂದು ಪ್ರಾಣಿಗೆ ಸಮಾನತೆ ಕೊಟ್ಟ. ಕಾಗೆಯೊಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನಲ್ಲವನು, ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವನು. ಶಿವಭಕ್ತನಾಗಿದ್ದು ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕಷ್ಟ ಕಾಣ ಕಲಿದೇವರ ದೇವ. ಎಲ್ಲಿ ಮಡಿವಾಳ ಮಾಚಿದೇವ? ಎಲ್ಲಿ ಅಂಬಿಗರ ಚೌಡಯ್ಯ? ಎಲ್ಲಿ ತುರ್ಗಾಯಿ ರಾಮಣ್ಣ? ಎಲ್ಲಿ ಒಕ್ಕಲಿಗ ಮುದ್ದಣ್ಣ? ಎಲ್ಲಿ ಕುರುಬ ಗೊಲ್ಲಾಳೇಶ? ಎದ್ದೇಳಿ ಕನ್ಮಡಿಯ ಜನ. ಬಸವ ಧರ್ಮ ಅಂದ್ರೆ ಅದು ವಿಶ್ವಧರ್ಮ. ಬಸವ ಧರ್ಮ ಅಂದ್ರೆ ಅದು ಮನುಕುಲದ ಧರ್ಮ. ಬಸವ ಧರ್ಮ ಅಂದ್ರೆ ಮಾನವೀಯ ಮೌಲ್ಯದ ಧರ್ಮ. ಕಾಗೆಯನ್ನು ಚಾಂಡಾಳ ಪಕ್ಷಿ ಅಂತ ಕರೆದೋ ನಾವು. ಕಾಗೆಯನ್ನು ಚಾಂಡಾಳ ಪಕ್ಷಿ ಅಂತ ಕರೆದು, ಸತ್ತಾಗ ಕಾಗೆ ಪಿಂಡ ಇಟ್ರ ಕಾಗೆ ಬಂದು ತಿಂದ್ರ ನಮ್ಮ ಮುತ್ಯ ತಿಂದ ಅಂತೀರಿ. ಅದೇ ಕಾಗೆ ನಿಮ್ಮ ಮನೆಯೊಳಗೆ ಬಂದ್ರೆ ನಮ್ಮ ಮುತ್ಯ ಬಂದ ಅಂತ ಯಾಕಿರಬಾರ್ದು? ಅಜ್ಞಾನ ಅಲ್ಲೇನಿ ಜಗತ್ತಿನಲ್ಲಿ? ತಲೆ ಕೆಟ್ಟದ ನಮಗ? ಒಂದು ಕಾಗೆ ಸಮಾಜದಲ್ಲಿ ಬದುಕ್ತು, ಒಂದು ಇರುವೆ ಕೂಡಿ ಬದುಕ್ತು, ಒಂದು ಕೋಳಿ ಒಂದು ಗುಟುಕು ಕಂಡರೆ ಕೂಗಿ